ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಡಾಕ್ಟರ್ ವಾಸುದೇವ ಮೇಟಿ ಬಣದ ವತಿಯಿಂದ ನರಗುಂದ ನವಲಗುಂದ ರೈತ ಬಂಡಾಯದ ವೇಳೆ ಪೊಲೀಸರ ಗುಂಡೇಟಿಗೆ ಬಲಿಯಾದ ರೈತ ಹುತಾತ್ಮರ ಸ್ಮರಣಾರ್ಥವಾಗಿ ಗುರುವಾರ ಹುಬ್ಬಳ್ಳಿಯ ಪ್ರವಾಸಿ ಮಂದಿರದಲ್ಲಿ ರೈತ ಹುತಾತ್ಮ ದಿನಾಚರಣೆ ಆಚರಿಸಲಾಗಿದೆ. ಕಾರ್ಯಕ್ರಮದ ಅಂಗವಾಗಿ ರೈತ ಹುತಾತ್ಮರಿಗೆ ಗೌರವ ನಮನ ಸಲ್ಲಿಸಿ 5 ನಿಮಿಷಗಳ ಮೌನಾಚರಣೆ ಮಾಡಲಾಗಿದೆ. ರೈತರ ಹೋರಾಟ, ತ್ಯಾಗ ಹಾಗೂ ಅವರ ಹಕ್ಕುಗಳ ರಕ್ಷಣೆಯ ಅಗತ್ಯವನ್ನು ಸ್ಮರಿಸುವ ಉದ್ದೇಶದಿಂದಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಮಹಿಳಾ ಮೋರ್ಚಾ ಅಧ್ಯಕ್ಷರು, ವಿವಿಧ ಪದಾಧಿಕಾರಿಗಳು ಹಾಗೂ ಸಂಘದ ಸದಸ್ಯರು ಭಾಗವಹಿಸಿ ರೈತ ಹುತಾತ್ಮರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು. ರೈತರ ಸಮಸ್ಯೆಗಳ ಪರಿಹಾರಕ್ಕಾಗಿ ಸರ್ಕಾರ ಪರಿಣಾಮಕಾರಿ ಕ್ರಮ ಕೈಗೊಳ್ಳಬೇಕು ಅಂತ ಮುಖಂಡರು ಕೂಡ ಆಗ್ರಹ ಮಾಡಿದ್ದಾರೆ. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಇವತ್ತು ನಮ್ಮ ಧಾರವಾಡ ಜಿಲ್ಲೆ ವತಿಯಿಂದ 46ನೇ ಇವತ್ತು ಅವರ ಹುತಾತ್ಮ ದಿನಾಚರಣೆ ಅಂಗವಾಗಿ ನಾವು ನೀವು ಎಲ್ಲ ಇಲ್ಲಿ ಸೇರಿದ್ದೇವೆ. ಇಷ್ಟೇ ಮನುಷ್ಯ ಹುಡುಕನ ಸಾಯ್ತಾನ, ಇದು ಹುಟ್ಟು ಸಾವು ಏನು ಶಾಶ್ವತ ಅಲ್ಲ. ಮನುಷ್ಯ ಸತ್ತನು ಇರ್ತಾನ. ಸತ್ತಿರೋರು ಯಾರು ಇದ್ರೆ ಅದು ಇವತ್ತು ಲಕ್ಕುಂಡಿ ಬಸಪ್ಪನಂತವ್ರು ಇವತ್ತು ರಾಜ್ಯದಾಗ ಅತಿ ಹೆಸರಾಗಿ, ನಾಡಿನ ಹೆಸರಾಗಿ ಇವತ್ತು ನಮ್ಮ ಧಾರವಾಡ ಜಿಲ್ಲೆ ರಾಜಕಾರಣಿಗಿರ್ಬೋದು, ನಮ್ಮ ರೈತರಾಗಿರ್ಬೋದು, ಎಲ್ಲರೂ ಕೂಡ ಹೋಗಿ ಇವತ್ತು ಅವರಿಗೆ ಮಾಲಿ ಹಾಕಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಧಾರವಾಡ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ಹುಬ್ಬಳ್ಳಿ ಸರ್ಕಿಟ್ ಹೌಸಿನಲ್ಲಿ ಇವತ್ತು ನಾವು ಏನು ಹುತಾತ್ಮರಾದಂಥ ಬಸಪ್ಪ ಲಕ್ಕುಂಡಿಯವರು ಮತ್ತು ಅವರ ಸಂಘಟಿತರ ಎಲ್ಲರೂ ಅವತ್ತಿನ ಏನು ಹೋರಾಟದಲ್ಲಿ ಮೃತಪಟ್ಟಿದ್ದಾರೆ, ಅಂಥವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋ ಒಂದು ಕಾರಣದಿಂದ ಇವತ್ತು ನಮ್ಮ ಏನು ಧಾರವಾಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ತಾಲೂಕು ಅಧ್ಯಕ್ಷರು, ತಾಲೂಕು ಮಹಿಳಾ ಅಧ್ಯಕ್ಷರು, ಜಿಲ್ಲಾ ಮಹಿಳಾ ಅಧ್ಯಕ್ಷರು, ಜಿಲ್ಲಾ ಸದಸ್ಯರು ಎಲ್ಲರೂ ಸೇರಿಕೊಂಡು ಇವತ್ತು ನಮ್ಮ 2 ನಿಮಿಷ ಮೌನ ಆಚರಣೆ ಕೂಡ ನಾವು ಈ ಸಂದರ್ಭದಲ್ಲಿ ಮಾಡಿ ಅವರಿಗೆ ಗೌರವವನ್ನು ಸಲ್ಲಿಸುವುದರ ಜೊತೆಗೆ ನಾವು ಹೋರಾಟವನ್ನು ಮಾಡಿ ನೋಡಿದಾಗೂ ಕೂಡ ಇವತ್ತಿಗೂ ಯಾವ ಅಧಿಕಾರಿ ಆಗಲಿ, MLA ಆಗಲಿ, MP ಆಗಲಿ, ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ನಾವು ಕೊಟ್ಟಂಥ ಮನೆಗೆ ರೈತರಿಗೆ ಯಾವುದೇ ಥರ ಕಿಮ್ಮತ್ತಿಲ್ಲದ ಏನು ಮಾಡಲಿಕ್ಕೆ ಹತ್ಯಾರ. ಅದಕ್ಕಾಗಿ ಅಂಥವರ ವಿರುದ್ಧ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ನಾವು ಏನು ಸರ್ಕಾರದ ವಿರುದ್ಧ ದನಿ ಎತ್ತುವಂಥ ಕೆಲಸವನ್ನು ಮುಂದಿನ ದಿನಮಾನದಾಗ ನಾವು ಮಾಡಲಿಕ್ಕೆ ಸಾಧ್ಯ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾ, ಮತ್ತು ಈ ಸಂದರ್ಭದಾಗ ಏನು ಇವತ್ತು ಹುತಾತ್ಮರಾಗ್ಯಾರ ಅವರು ನಮ್ಮ ರೈತರ ಸಂಬಂಧ ಹೋರಾಟ ಮಾಡಿ ಹುತಾತ್ಮರಾಗ್ಯಾರ. ಇನ್ನು ಕೆಲವೊಂದಿಷ್ಟು ಮಂದಿ ನಮ್ಮ ರೈತರು ಅಧೈರ್ಯವಾಗಿ ಜೀವವನ್ನು ಏನು ಕಳ್ಕೊತಾರ. ದಯಮಾಡಿ ಈ ಮುಖಾಂತರ ಹೇಳ್ತೀನಿ, ಯಾರಾದರೂ ಧೈರ್ಯ ಕಳ್ಕೊಂಡು ಸಾಯೋದನ್ನು ಬಿಟ್ಟು ನಮ್ಮ ರೈತ ಸಂಘಕ್ಕೆ ಬಂದಿದ್ದ ಕರೆವಾದಲ್ಲಿ ತಮಗೇನಾದರೂ ಕುಂದು ಕೊರತೆ ಬಂದರೆ ನಮ್ಮ ರೈತ ಸಂಘ ತಮ್ಮ ಹಿಂದೆ ಸದಾ ಇರ್ತೈತಿ ಅಂತ ಹೇಳ್ತಾ, ಡಾಕ್ಟರ್ ವಾಸುದೇವ್ ಮೇಟಿ ಅವರ ಬಣದಿಂದ ನಾವು ಇವತ್ತು ಧಾರವಾಡ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಹುಬ್ಬಳ್ಳಿಯಲ್ಲಿಂದು ರೈತ ಹುತಾತ್ಮರ ದಿನಾಚರಣೆಯನ್ನು ನಾವೆಲ್ಲರೂ ಸೇರಿಕೊಂಡು ಆಚರಣೆ ಮಾಡಿದ್ದೀವಿ. ಆ ಒಂದು ದಿಸೆಯಲ್ಲಿ ಆ ರೈತ ಹುತಾತ್ಮರಾಗಿರ್ತಕ್ಕಂಥ ರೈತರಿಗೆ, ಅವರ ಕುಟುಂಬಕ್ಕೆ ಏನು ದುಃಖವನ್ನು ಭರಿಸುವಂಥ ಶಕ್ತಿ ಆ ದೇವರಲ್ಲಿ ಕೊಡಲಿ ಅಂತೇಳಿ, ಅವರಿಗೆಲ್ಲ ಕೊಡಲಿ ಅಂತೇಳಿ ಪ್ರಾರ್ಥಿಸ್ತಾ ಇವತ್ತು ನಾವು ಮೌನಾಚರಣೆ ಮಾಡುವುದರೊಂದಿಗೆ ಈ ಕಾರ್ಯಕ್ರಮವನ್ನು ಮಾಡಿ ನಾವೆಲ್ಲ ರೈತರು ಒಗ್ಗಟ್ಟಾಗಬೇಕು. ಆ ಹುತಾತ್ಮರ ಒಂದು ರೈತ ಹುತಾತ್ಮರು ಯಾವುದಕ್ಕಾಗಿ ಹುತಾತ್ಮರಾದರು ಅವರ ಆಸೆ ಇವತ್ತು ಈಡೇರಬೇಕಾದ್ರೆ ನಾವೆಲ್ಲ ರೈತರು ಒಗ್ಗಟ್ಟಾಗಬೇಕು. ಆ ಒಂದು ದಿಶೆಯಲ್ಲಿ ಆ ಕಸ ಬಂಡೂರಿ ಇರ್ಬೋದು, ಹಾಗೆ ರೈತರಿಗೆ ಆಗ್ತಕ್ಕಂಥ ಇನ್ನೂ ಅನೇಕ ಏನು ಅನ್ಯಾಯಗಳದಾವು, ಅದರ ವಿರುದ್ಧ ನಾವೆಲ್ಲ ಹೋರಾಟ ಮಾಡಲಿಕ್ಕೆ ನಾವೆಲ್ಲ ರೈತರು ಒಗ್ಗಟ್ಟಾಗಬೇಕು. ನಾವೆಲ್ಲ ಸೇರಿಕೊಂಡು ಸರ್ಕಾರ ಯಾವುದೇ ಇರ್ಬೋದು ಇವತ್ತು ಅದರ ವಿರುದ್ಧ ಹೋರಾಟವನ್ನು ಮಾಡಿ ನಮಗೆ ರೈತರಿಗೆ ಒಳ್ಳೆಯ ಬೆಲೆ ಇರ್ಬೋದು, ಗೊಬ್ಬರ ಇರ್ಬೋದು, ಬೀಜ ಇರ್ಬೋದು, ಮತ್ತು ನೀರು ಏನು ಮಹದಾಯಿ ಇರ್ಬೋದು, ಮತ್ತು ಇವತ್ತು ಏನಿದೆ ಆ ನೀರು ಒದಗಿಸುವಂಥ ಕೆಲಸವನ್ನು ನಾವೆಲ್ಲರೂ ರೈತರು ಒಗ್ಗಟ್ಟಾಗಿ ಹೋರಾಟ ಮಾಡೋದರ ಜೊತೆಗೆ ನಮ್ಮ ಹಕ್ಕನ್ನು ನಾವು ಪಡೆದುಕೊಳ್ಬೇಕಂತೇಳಿ ನಮ್ಮ ಜಿಲ್ಲಾಧ್ಯಕ್ಷರು
ಹಾಗೂ ತಾಲೂಕು ಅಧ್ಯಕ್ಷರ ನೇತೃತ್ವದಲ್ಲಿ ಡಾಕ್ಟರ್ ವಾಸುದೇವರ ಮೇಟಿಯವರ ಬಣದಿಂದ ನಾವೆಲ್ಲರೂ ಕೂಡ ಸಂಘಟಕರಾಗಿ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಹಾಗೆ ರೈತ ಹುತಾತ್ಮರಿಗೆ ನಾವು ಮಾಲಾರ್ಪಣೆ ಮಾಡುವುದರ ಜೊತೆಗೆ ಇವತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ 2 ನಿಮಿಷಗಳ ಮೌನಾಚರಣೆಯನ್ನು ಕೂಡ ನಾವೆಲ್ಲ ರೈತ ಸಂಘಟನೆಯಿಂದ ಮಾಡಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ. ಮಂಜುನಾಥ್ ಕಾಲ್ವಾಡ್ ಅಂತೇಳಿ ನಾವು ನವಲಗುಂದ ತಾಲೂಕು ಅಧ್ಯಕ್ಷರು. ಚಂದ್ರು ಬಿರಣ್ಣವರ ಟಿವಿ 20 ಕನ್ನಡ, ಹುಬ್ಬಳ್ಳಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.